ಹೊರ್ಮುಜ್ ಜಲಸಂಧಿ ಓಪನ್ಗೆ ಯುಎಸ್ ಸರ್ಕಸ್ ಮಾಡ್ತಾ ಇದೆ. ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಲಾಸ್ಟ್ ವಾರ್ನ್ ಮಾಡಿದ್ದಾರೆ. ಹೊರ್ಮುಜ್ ಜಲಸಂಧಿಯನ್ನ ಬಂಧ ಮುಕ್ತಗೊಳಿಸೋದಿಲ್ಲ ಅಂತ ಈ ಹಿಂದೆ ಇರಾನ್ ಹೇಳಿತ್ತು. ಈಗ ಈ ಜಲಸಂಧಿ ಓಪನ್ ಮಾಡೋದಕ್ಕೆ ಯುಎಸ್ ಸರ್ಕಸ್ ಮಾಡ್ತಾ ಇದೆ. ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಲಾಸ್ಟ್ ವಾರ್ನಿಂಗ್ ಕೊಟ್ಟಿದ್ದಾರೆ. 10 ದಿನಗಳ ಡೆಡ್ಲೈನ್ ಅಂತ್ಯಕ್ಕೆ ಇನ್ನು 2 ದಿನಗಳು ಮಾತ್ರ ಬಾಕಿ ಇರೋದು. ಏಪ್ರಿಲ್ 6ರ ರಾತ್ರಿ 8 ಗಂಟೆಗೆ ಡೆಡ್ಲೈನ್ ಅವಧಿ ಮುಕ್ತಾಯವಾಗುತ್ತೆ. ಇನ್ನು ಬಾಕಿ ಇರೋದು ಕೇವಲ 48 ಗಂಟೆಗಳು ಮಾತ್ರ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮ್ಮ ಜೊತೆ ಸಂಧಾನ ಮಾಡಿಕೊಳ್ಳಿ ಅನ್ನೋದಾಗಿ ಎಚ್ಚರಿಕೆ ಕೊಟ್ಟಿರೋದು ಟ್ರಂಪ್. ಇಲ್ಲದೆ ಹೋದ್ರೆ ಹೊರ್ಮುಜ್ ಜಲಸಂಧಿಯನ್ನ ಮುಕ್ತಗೊಳಿಸಿ, ಇಲ್ಲ ಅಂತ ಹೇಳಿದ್ರೆ ಇರಾನ್ಗೆ ನರಕವನ್ನ ತೋರಿಸಬೇಕಾಗತ್ತೆ, ನರಕ ದರ್ಶನ ಮಾಡಿಸ್ತೀವಿ ಅಂತ ಟ್ರುತ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ಈಗಾಗಲೇ ವಿಶ್ವದಾದ್ಯಂತ ರಫ್ತು ಆಮದನ್ನ 20% ಹೊರ್ಮುಜ್ ಜಲಸಂಧಿಯ ಮೂಲಕವೇ ಮಾಡಲಾಗುತ್ತೆ. ಈಗಾಗಲೇ ಇರಾನ್ ಕೂಡ ಇಸ್ರೇಲ್ ಹಾಗೆ ಅಮೆರಿಕಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಂಧ ಮುಕ್ತಗೊಳಿಸೋದಿಲ್ಲ ಅನ್ನೋದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಮುಂದುವರೆದು 10 ದಿನಗಳ ಗಡುವನ್ನ ಕೊಟ್ಟಿದ್ರು. ಈಗ ಡೆಡ್ಲೈನ್ ಮುಗಿಯುವ ಹಂತದಲ್ಲಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.